ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸರ್ಜನ್ ಚಾನೆಲ್. ಈ ದಿನದ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಈ ದಿನದ ವಿಡಿಯೋ ಎಕ್ಸ್ಪೆಷಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಏನು ಗ್ರೋತ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದೆ, ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಗೆ ರಿಲೇಟೆಡ್ ಆದಂತ ವಿಡಿಯೋ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಪೂಜಾ ಸಾಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್ ಅಂಡ್ ಬಿಸ್ನೆಸ್. ಅಂಡ್ ನಾನು ಒಂದು ರೀತಿಯಲ್ಲಿ ನನ್ನ ಒಂದು ಪಾರ್ಟ್ ಆಫ್ ಲೈಫ್ ಆಗೋಗಿದೆ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ. ಬಿಕಾಸ್ ಟು ಬಿ ಫ್ರಾಂಕ್, ಚಿಕ್ಕದ್ರಿಂದ ನಾನು ಬಿಸ್ನೆಸ್ ಅನ್ನ ನೋಡ್ಕೊಂಡ್ ಬಂದಿದ್ದೀನಿ. ನನ್ನ ಒಂದು ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ಆ ಒಂದು ಅಪ್ ಅಂಡ್ ಡೌನ್ಸ್ ಎಲ್ಲವನ್ನ ನಾನು ನೋಡ್ಕೊಂತಾ ಬಂದಿದ್ದೀನಿ. ಅಂಡ್ ಪರ್ಟಿಕ್ಯುಲರ್ ಆಗಿ ಈ ಪಾಸ್ಟ್ 5 years ಇಂದ ಈ ಒಂದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲೇ ಆಗ್ತಾ ಇದ್ದಂತ ಅಪ್ ಅಂಡ್ ಡೌನ್ಸ್ ಅದೆಲ್ಲವನ್ನ ಕೂಡ ನಾನು ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ, ಬಿಸ್ನೆಸ್ ಅಂತ ಬಂದಾಗ ಡೆಫಿನೆಟ್ ಆಗಿ ಐ ವರ್ಕ್ ಆ ಒಂದು ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ಗೈಡೆನ್ಸ್ ಅನ್ನ ಕೊಡೋದಿಕ್ಕೆ ಐ ಆಮ್ ಕೇಪಬಲ್ ಅಂತ ನಿಜವಾಗಿ ನನಗೆ ಅನಿಸ್ತಾ ಇದೆ. ಅಂಡ್ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ, ಬಿಸ್ನೆಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ. ಲೈಕ್ ಎಕ್ಸಾಂಪಲ್, ಪ್ರಾಡಕ್ಟ್ಸ್ ಸರಿಗಿರಲ್ಲ, ಸರ್ವಿಸ್ ಸರಿಗಿರೋದಿಲ್ಲ, ಅಥವಾ ಎಲ್ಲ ಸರಿಯಾಗಿರುತ್ತೆ, ಕ್ಲೈಂಟ್ಸ್ ಗಳು ಬರ್ತಾ ಇರೋದಿಲ್ಲ, ಅಥವಾ ಕ್ಲೈಂಟ್ಸ್ ಗಳು ಬರ್ತಾ ಇರ್ತಾರೆ ಆದ್ರೆ ದುಡ್ಡು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪೇ ಆಗ್ತಾ ಇರೋದಿಲ್ಲ. ದುಡ್ಡು ಕೂಡ ಬರ್ತಾ ಇದೆ ಆದ್ರೆ ಅಲ್ಲಿಗೆ ಬಂದಿದ್ದು ಅಲ್ಲಿಗೆ ಖರ್ಚಾಗಿ ಹೋಗ್ತಾ ಇದೆ. ನಾನು ಏನ್ ಅರ್ನ್ ಮಾಡ್ತಾ ಇದ್ದೀನಿ ಅದು ಏನೇನ್ ಬಿಸ್ನೆಸ್ ಗೆ ಹೋಗ್ತಾ ಇದೆ, ಫೈನಲಿ ನನ್ಗೆ ಏನ್ ಉಳಿತಾ ಇಲ್ಲ. ಈ ರೀತಿಯಲ್ಲಿ ಬಿಸ್ನೆಸ್ ಗೆ ಡಿಫ್ರೆಂಟ್ ಆದಂತ ಒಂದಷ್ಟು ಪ್ರಾಬ್ಲಮ್ಸ್ ಗಳಿರುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ. ಮೀನ್ಸ್ ನಾನು ಬಿಸ್ನೆಸ್ ಅಲ್ಲಿ ಇದ್ದೀನಿ, ಆ ಬಿಸ್ನೆಸ್ ಇಂದ ನನ್ಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನೀವ್ ಯಾವ್ದೇ ಬಿಸ್ನೆಸ್ ಅನ್ನ ಮಾಡ್ತಾ ಇರಿ, ನೀವು ಒಂದು ಟೈಲರಿಂಗ್ ಮಾಡ್ತಾ ಇರಿ, ನೀವು ಹೀಲರ್ ಆಗಿರಿ, ಕೋಚ್ ಆಗಿರಿ, ಅಥವಾ ಒಂದು ಪ್ರಾಡಕ್ಟ್ ಓರಿಯೆಂಟೆಡ್ ಬಿಸ್ನೆಸ್ ದಟ್ ಈಸ್ ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿರಿ, ಯಾವುದೇ ಒಂದು ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಈ ಬಿಸ್ನೆಸ್ ನನ್ಗೆ ರಿಸಲ್ಟ್ ಕೊಡ್ತಾ ಇಲ್ಲ, ಎಗೈನ್ ಅಂಡ್ ಎಗೈನ್ ನಾನು ಫೇಲ್ ಆಗ್ತಾ ಇದ್ದೀನಿ, ಅದಕ್ಕೆ ಕಾರಣ ಏನು, ನಾನು ಎಲ್ಲಿ ಮಿಸ್ ಮಾಡ್ತಾ ಇದ್ದೀನಿ, ಅದು ನಿಮಗ್ ಗೊತ್ತೇ ಇರುತ್ತೆ. ಸೊ ನಿಮಗ್ ಏನ್ ಗೊತ್ತಿದ್ಯೋ ಅದನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ಅದನ್ನ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ನಾನು ಹೇಳ್ತಾ ಇದ್ದೀನಿ. ಮೀನ್ಸ್ ನಿಮ್ಮ ಒಂದು ಬಿಸ್ನೆಸ್ ಫೇಲ್ ಆಗೋದಿಕ್ಕೆ ಒಂದು ಮೇಜರ್ ರೀಸನ್ ಇರುತ್ತೆ. ಆ ಮೇಜರ್ ರೀಸನ್, ಅದು ಕಣ್ಣಿಗೆ ಕಾಣ್ತಾ ಇರೋ ರೀಸನ್ ನಿಮ್ಗೆ ಗೊತ್ತಿರುತ್ತೆ. ಓಕೆ, ನನ್ನ ಹತ್ರ ಕ್ಲೈಂಟ್ಸ್ ಗಳು ಬರ್ತಾ ಇಲ್ಲ, ಕಸ್ಟಮರ್ಸ್ ಬರ್ತಾ ಇಲ್ಲ, ಬಿಕಾಸ್ ಮೇ ಬಿ ನನ್ನ ಪ್ರಾಡಕ್ಟ್ ಸರಿಗಿಲ್ಲ, ನನ್ನ ಸರ್ವಿಸ್ ಸರಿಗಿಲ್ಲ, ಮೇ ಬಿ ನನ್ನ ಒಂದು ಪಿಚಿಂಗ್ ಸ್ಟೈಲ್ ಸರಿಗಿಲ್ಲ, ಅಥವಾ ನನ್ನ ಒಂದು ಬಿಸ್ನೆಸ್ ಲೊಕೇಶನ್ ಏನಿದೆ ಅದರ ಒಂದು ಪ್ರಾಬ್ಲಮ್ ಇದು. ಮೀನ್ಸ್ ನನ್ನ ಒಂದು ಬಿಸ್ನೆಸ್ ನ ಜಾಗ, ಆಫೀಸ್, ಅದರ ಒಂದು ಲೊಕೇಶನ್ ಕರೆಕ್ಟ್ ಆಗಿ ಇಲ್ಲ, ಎಷ್ಟೋ ಜನಕ್ಕೆ ಅದರ ಮಾರ್ಕೆಟಿಂಗ್ ನಾನು ಮಾಡೇ ಇಲ್ಲ, ಆ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಬಿಕಾಸ್ ನಿಮ್ಗೆ ಗೊತ್ತಿರೋಂಥದ್ದು ಅದು ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ನಾನ್ ಇಲ್ಲಿ ಮಾತಾಡ್ತಾ ಇರೋದು ಹಿಡನ್ ಥಿಂಗ್, ನಿಮ್ಗೆ ಏನ್ ಗೊತ್ತಿಲ್ಲ, ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ನಿಮ್ಗೆ ಏನ್ ಗೊತ್ತಿಲ್ಲ ಅಂಡ್ ನಿಮ್ಗೆ ಏನ್ ಗೊತ್ತಾಗ್ಬೇಕಾಗಿದೆ ಅದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅಂಡ್ ಮೊದಲನೆಯ ಬಿಸ್ನೆಸ್ ಬ್ಲಾಕೇಜ್, ಫಿಯರ್ ಆಫ್ ವಿಸಿಬಿಲಿಟಿ, ಫಿಯರ್ ಆಫ್ ಜಡ್ಜ್ಮೆಂಟ್, ಫಿಯರ್ ಆಫ್ ಕ್ರಿಟಿಸಿಸಮ್. ಸೊ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಏನಾಗುತ್ತೆ, ಲೈಕ್ ನೀವು ಜಾಬ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ನೀವು ಬೇರೆಯವ್ರ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಬೇರೆಯವ್ರ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲ. ಆದ್ರೆ ಬಿಸ್ನೆಸ್ ಅಂತ ಬಂದಾಗ ಯು ಆರ್ ದ ಫೇಸ್, ಯು ಆರ್ ಅ ಓನರ್, ನೀವು ಓನರ್ ಆಗಿರ್ತೀರಾ, ನೀವು ಆ ಬಿಸ್ನೆಸ್ ನ ಮೇನ್ ಆಗಿರ್ತೀರಾ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರಾ. ಆದ್ರೆ ನಿಮಗೆ ಫಿಯರ್ ಆಫ್ ಗ್ರೋತ್ ಅಥವಾ ಫಿಯರ್ ಆಫ್ ವಿಸಿಬಿಲಿಟಿ ಇದೆ, ಆ ಒಂದು ಭಯ ಇದೆ. ನನ್ನನ್ನ ಯಾರಾದ್ರೂ ಜಡ್ಜ್ ಮಾಡ್ಬಿಡ್ತಾರೆ, ನನ್ನನ್ನ ಒಂದ್ ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲಿ ಇಟ್ಕೊಂಡು ನೋಡೋದು ನನ್ಗೆ ಭಯ ಆಗತ್ತೆ ಅಂತ ಇರ್ಬೇಕಾದ್ರೆ ನಿಮ್ಮ ಬಿಸ್ನೆಸ್ ಅನ್ನ ಗ್ರೋ ಆಗೋದಕ್ಕೆ ನೀವೇ ಬಿಡ್ತಾ ಇರೋದಿಲ್ಲ. ಮೀನ್ಸ್ ನಿಮ್ಮ ಎನರ್ಜಿನೇ ನಿಮ್ಮ ಬಿಸ್ನೆಸ್ ಅನ್ನ ಡೌನ್ ಗೆ ಪುಲ್ ಮಾಡ್ತಿರತ್ತೆ. ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತಂದ್ರೆ ಅಗೈನ್ ಅಂಡ್ ಅಗೈನ್ ದಟ್ ವಿಲ್ ಪುಲ್ ಯು ಡೌನ್. ಲೈಕ್ ಎಕ್ಸಾಂಪಲ್, ನಾನ್ ರೇಖಿ ಕಲ್ತಿದ್ದು 15 years ಬ್ಯಾಕ್, ಬಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ 5 years ಇಂದ. ವೈ, ಯಾಕೆ ಯಾಕೆ ಅಂತ ಅಂದ್ರೆ ನನಗೆ ಈ ಒಂದು ಬ್ಲಾಕೇಜ್ ಇತ್ತು, ದಟ್ ಈಸ್ ಫಿಯರ್ ಆಫ್ ವಿಸಿಬಿಲಿಟಿ, ಫಿಯರ್ ಆಫ್ ಜಡ್ಜ್ಮೆಂಟ್. ಒನ್ಸ್ ಆ ಒಂದು ಬ್ಲಾಕೇಜ್ ಕ್ಲಿಯರ್ ಆದ ನಂತರ ನನ್ನ ಒಂದು ಬಿಸ್ನೆಸ್ ನೋ ಮ್ಯಾಟರ್ ವಾಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಆ ಒಂದು ಧೈರ್ಯ, ಆ ಒಂದು ಫೋಕಸ್ ನಮಗೆ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ.
ಅಂಡ್ ಇದ್ರ ಒಂದು ಸೈನ್ಸ್ ಅನ್ನ ನೋಡೋದಾದ್ರೆ, ನೀವು ಮಾರ್ಕೆಟಿಂಗ್ ಗೆ ಹೆದರ್ಕೊಳ್ತಾ ಇರ್ತೀರಾ, ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ನೀವು ಮಾರ್ಕೆಟ್ ಅನ್ನ ಮಾಡೋದಕ್ಕೆ ಹೆದರ್ಕೊಳ್ತಾ ಇರ್ತೀರಾ, ಏನಾದ್ರೂ ನಿಮ್ಮ ಪ್ರಾಡಕ್ಟ್ ನಿಮ್ಮ ಸರ್ವಿಸ್ ಬಗ್ಗೆ ಒಳ್ಳೆಯ ಒಂದು ಒಪಿನಿಯನ್ ಯಾರಿಂದನಾದ್ರೂ ಬರ್ತಾ ಇದೆ ಅಂತ ಅಂದ್ರೆ ಅದನ್ನ ತಗೊಳೋದಿಕ್ ನಿಮ್ಗೆ ಅನ್ಕಂಫರ್ಟ್ ಆಗ್ತಿರುತ್ತೆ, ಹೆಸಿಟೇಷನ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ. ಅರೆ ಅವ್ರು ನಿಮ್ ಕೆಲ್ಸವನ್ನ ಹೊಗಳುತ್ತಾ ಇದಾರೆ, ನೀವು ಮಾಡ್ತಾ ಇರುವಂತ ಸರ್ವಿಸ್ ಅನ್ನ ಅವ್ರು ಹೊಗಳುತ್ತಾ ಇದಾರೆ, ಬಟ್ ಯು ಫೀಲ್ ಇನ್ಸೈಡ್ ಅನ್ಕಂಫರ್ಟ್. ಆ ಭಯ ನಿಮ್ಮಲ್ಲಿ ಕಾಡ್ತಾ ಇರತ್ತೆ. ಅಂಡ್ ಇದ್ರ ರೂಟ್ ಕಾಸ್, ಇದ್ರ ಕಾಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಇದರ ಒಂದು ಕಾರಣ ಎಲ್ಲಿದೆ ಅಂತ ನೋಡೋದಾದ್ರೆ, ಇದರ ಕಾರಣ ಬಂದ್ಬಿಟ್ಟು ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಒಂದು ಚೈಲ್ಡ್ಹುಡ್ ಇಂದ, ಅಪ್ಬ್ರಿಂಗಿಂಗ್ ಇಂದ, ಮೀನ್ಸ್ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಅಗೈನ್ ಅಂಡ್ ಅಗೈನ್ ಒಂದು ರೀತಿಯಲ್ಲಿ ಈ ರೀತಿಯಲ್ಲೇ ಮಾತಾಡ್ಬೇಕು, ನೀನು ಈ ರೀತಿಯಲ್ಲಿ ಮಾತಾಡಬಾರ್ದು, ಈ ರೀತಿ ರಿಸ್ಟ್ರಿಕ್ಟ್ ಮಾಡಿದಾಗ ಸ್ಟಾರ್ಟ್ ಆಗಿರುವಂತದ್ದು ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ಸ್ಕೂಲ್ಸ್ ಅಥವಾ ನಿಮ್ಮ ಒಂದು ಎನ್ವಿರಾನ್ಮೆಂಟ್, ನೀವೆಲ್ಲಿ ಬಾಳ್ತಾ ಇರ್ತೀರಾ, ಬದುಕ್ತಾ ಇರ್ತೀರಾ, ಆ ಒಂದು ಎನ್ವಿರಾನ್ಮೆಂಟ್, ನಿಮ್ಮ ಸ್ಕೂಲ್ಸ್ ಅಲ್ಲಿ ನೀವು ಮಾಡಿದಂತ ಕೆಲಸವನ್ನ ನೋಡಿ, ನಿಮ್ಮ ಆಕ್ಷನ್ ಅನ್ನ ನೋಡಿ ಎಲ್ಲರೂ ನಕ್ಬಿಟ್ಟಾಗ ಒಂದ್ ರೀತಿ ಯು ಫೀಲ್ ಶೇಮ್. ಆ ಕಾರಣದಿಂದ ಈ ಒಂದು ಫಿಯರ್ ಆಫ್ ವಿಸಿಬಿಲಿಟಿ, ಅಥವಾ ನೀವು ಮಾಡಿದಂತ ಪ್ರತಿಯೊಂದು ಕೆಲಸದಲ್ಲೂ ತಪ್ಪನ್ನ ಹುಡುಕಿದ್ರೆ ದಟ್ ಫಿಯರ್ ಆಫ್ ಜಡ್ಜ್ಮೆಂಟ್, ನಾನು ಏನ್ ಮಾಡಿದ್ರು ನನ್ನಲ್ಲಿ ತಪ್ಪೆ ಕಾಣಿಸೋದು, ಫೈನಲಿ ನಾನು ಏನ್ ಮಾಡಿದ್ರು ಕೂಡ ನಾನು ಬಯಸ್ಕೊಳ್ತೀನಿ. ಈ ಒಂದು ಪ್ಯಾಟ್ರನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇತ್ತು ಅಂತ ಅಂದ್ರೆ ನಿಮ್ಮ ಬಿಸ್ನೆಸ್ ನೋ ಮ್ಯಾಟರ್ ವಾಟ್ ನೀವೇನೇ ಮಾಡಿದ್ರು ಕೂಡ ಡೆವಲಪ್ ಆಗೋದಿಕ್ಕೆ ಅದು ಬಿಡ್ತಾ ಇರೋದಿಲ್ಲ. ಅಂಡ್ ಇದರ ಸೊಲ್ಯೂಷನ್, ಈ ಒಂದು ಥಿಂಗ್ ಅನ್ನ ಯಾವ ರೀತಿಯಲ್ಲಿ ಈಚೆ ತಗೋಬೇಕು, ಯಾವ ರೀತಿಯಲ್ಲಿ ಇದರಿಂದ ನಾನು ಈಚೆ ಬರ್ಬೇಕು. ಮೈಲ್ಡ್ ಆಗಿತ್ತು ಈ ಒಂದು ಫಿಯರ್ ಆಫ್ ಜಡ್ಜ್ಮೆಂಟ್, ಫಿಯರ್ ಆಫ್ ಕ್ರಿಟಿಸಿಸಮ್, ಫಿಯರ್ ಆಫ್ ವಿಸಿಬಿಲಿಟಿ ಅಂತ ಅಂದ್ರೆ ಜಸ್ಟ್ ಅಫರ್ಮೇಶನ್ಸ್ ಅನ್ನ ನೀವು ಅಗೈನ್ ಅಂಡ್ ಅಗೈನ್ ಚಾಂಟ್ ಮಾಡ್ತಾ ಬರುವಂತದ್ದು. ಐ ಆಮ್ ಸೇಫ್, ಐ ಲವ್ ಮೈ ಸೆಲ್ಫ್, ಈ ರೀತಿಯ ಒಂದು ಅಫರ್ಮೇಶನ್ಸ್, ಐ ಆಮ್ ಎನಫ್, ಐ ಆಮ್ ಕೇಪಬಲ್, ಐ ಲವ್ ಸೆಂಟರ್ ಆಫ್ ಅಟ್ರಾಕ್ಷನ್, ಐ ಲವ್ ಅಪ್ರಿಸಿಯೇಷನ್ಸ್, ಈ ರೀತಿಯ ಅಫರ್ಮೇಶನ್ಸ್ ಅನ್ನ ಅಗೈನ್ ಅಂಡ್ ಅಗೈನ್ ನೀವು ಹೇಳ್ತಾ ಬರಬಹುದು. ಅಂಡ್ ಈ ಒಂದು ಥಿಂಗ್ ನಿಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ತುಂಬಾ ಡೀಪ್ ಆಗಿತ್ತು ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಥೆರಪೀಸ್ ನಿಮ್ಗೆ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅಟ್ ಲೀಸ್ಟ್ ನಿಮ್ಮ ಎರಡೂ ಕೈಗಳನ್ನ ಮಣಿಪುರ ಚಕ್ರದ ಮೇಲೆ ಇಟ್ಟು ಈ ಒಂದು ಅಫರ್ಮೇಶನ್ ಲೈನ್ಸ್ ಅನ್ನ ಕೂಡ ನೀವು ಹೇಳ್ತಾ ಬರ್ಬೋದು. ಓಕೆ, ನಾನ್ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ನಾನ್ ಯಾವ ರೀತಿ ಅಫರ್ಮೇಶನ್ಸ್ ಹೇಳಿ? ಯಾರ್ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಥವಾ ಬೇರೆ ಯಾವುದೇ ಸಾಧನೆಗಳಲ್ಲಿ ಇಲ್ಲ, ನೀವು ಅಫರ್ಮೇಶನ್ ಅನ್ನ ಯಾವ ರೀತಿಯಲ್ಲಿ ಹೇಳ್ಬಹುದು ಅಂತ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನಿದ್ದೆ ಮಾಡೋಕ್ಕೂ ಮುಂಚೆ ಏನ್ ನಿದ್ದೆ ಬರ್ತಾ ಇದೆ ಅನ್ನುವಂತ ಟೈಮ್ ಏನಿದೆ, ಆ ಟೈಮ್ ಅಲ್ಲಿ ಈ ಅಫರ್ಮೇಶನ್ಸ್ ಅನ್ನ ನೀವೇ ಅಗೈನ್ ಅಂಡ್ ಅಗೈನ್ ರಿಪೀಟ್ ಮಾಡಬಹುದು. ಸೊ ಆ ಒಂದು ಮಾರ್ನಿಂಗ್ ಅಂಡ್ ನೈಟ್ ಟೈಮ್ ಏನಿದೆ ಅದು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಿಮ್ಮ ಮೆಸೇಜ್ ಅನ್ನ ಕಳಿಸೋದಿಕ್ಕೆ ಹೆಲ್ಪ್ ಮಾಡುವಂತ ಟೈಮ್ ಆಗಿದೆ. ನೆಕ್ಸ್ಟ್ ಬರೋದಾದ್ರೆ, ಓಕೆ ನನ್ನ ಬಿಸ್ನೆಸ್ ಸ್ಟಕ್ ಆಗಿದೆ, ನನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಆದ್ರೆ ನನಗೆ ಫಿಯರ್ ಆಫ್ ವಿಸಿಬಿಲಿಟಿ, ಈ ಒಂದು ಭಯ ಇಲ್ಲ, ಆದ್ರೂ ಕೂಡ ನನಗೆ ಸ್ಟಕ್ ಆಗ್ತಾ ಇದೆ. ಎರಡನೆಯ ಬ್ಲಾಕೇಜ್ ಮನಿ ಸ್ಕೇರ್ಸಿಟಿ ಮೈಂಡ್ ಸೆಟ್. ಮನಿ ಸ್ಕೇರ್ಸಿಟಿ ಮೈಂಡ್ ಸೆಟ್, ಬಿಕಾಸ್ ಬಿಸ್ನೆಸ್ ಅಂದ್ರೇನೆ ಒಂದು ರೀತಿ ಮನಿ, ಮನಿ ಅಂದ್ರೇನೆ ಬಿಸ್ನೆಸ್. ಕೆಲ್ಸದಲ್ಲಿ ಇರುವಂತವ್ರು ಅವರಿಗೆ ಮಂತ್ಲಿ ಸ್ಯಾಲರಿ ಬರ್ತಾ ಇರುತ್ತೆ, ಆದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಎಷ್ಟು ವರ್ಕ್ ಮಾಡ್ತಾ ಇರ್ತೀರಾ, ಎಷ್ಟು ನೀವು ಎಫರ್ಟ್ ಆಗ್ತಾ ಇರ್ತೀರಾ, ಅದ್ರ ಅಕಾರ್ಡಿಂಗ್ ಆಗಿ ನಿಮ್ಗೆ ದುಡ್ಡು ಫ್ಲೋ ಆಗ್ತಿರುತ್ತೆ. ಇನ್ ಕೇಸ್ ನಿಮ್ಗೆ ಮೈಂಡ್ ಸೆಟ್ ಮನಿ ಸ್ಕೇರ್ಸಿಟಿ ಇದ್ರೆ, ಒಂದು ಪಾವರ್ಟಿ ಮೈಂಡ್ ಸೆಟ್, ಬಡತನದ ಮೈಂಡ್ ಸೆಟ್ ಅಥವಾ ದುಡ್ಡಿಗೆ ರಿಲೇಟೆಡ್ ಆಗಿ ಬ್ಲಾಕೇಜಸ್ ಇತ್ತು ಅಂತ ಅಂದ್ರೆ, ಇಲ್ಲಿ ನೀವು ಬೇಕೋ ಬೇಡವೋ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತಿರ್ತೀರಾ, ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನ ಸರಿಯಾಗಿ ಮಾಡ್ತಿರೋದಿಲ್ಲ, ಅಗೈನ್ ಅಂಡ್ ಅಗೈನ್ ಓಕೆ ಮಾಡಿದ್ರೆ ಆಯ್ತು. ಅಂಡ್ ನೀವ್ ಅನ್ಕೊಳ್ತೀರಾ ಸಮಟೈಮ್ಸ್ ಇಟ್ಸ್ ಲೇಸಿನೆಸ್. ನೋ, ಇಟ್ಸ್ ನಾಟ್ ಲೇಸಿನೆಸ್. ಸಮಟೈಮ್ಸ್ ನನ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು ಏನೋ ಮಾಡಕ್ ಹೋಗ್ತಾ ಇದೀನಿ, ಮುಂದೂಡಕ್ ಹೋಗ್ತಾ ಇದೀನಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಇನ್ನ ಕೆಲವರು ಒಂದು ಸ್ಟೆಪ್ ಮುಂದುವರೆದು ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ, ನನ್ಗೆ ಯಾರೋ ಏನೋ ಮಾಡ್ಸಿದ್ದಾರೆ, ನನ್ ಬಿಸ್ನೆಸ್ ಡೆವಲಪ್ ಆಗ್ಬಾರ್ದು ಅಂತ ಯಾರೋ ಏನೋ ಒಂದು ದೃಷ್ಟಿ ಹಾಕಿದ್ದಾರೆ. ನೋ, ತುಂಬಾ ಸಲ ಈ ಒಂದು ರೀಸನ್ಸ್ ಅನ್ನ ಹೇಳ್ಕೊಂಡು ಕನ್ಸಲ್ಟೇಷನ್ಸ್ ಅನ್ನ ತಗೊಂಡಾಗ ಅವರಿಗೆ ಗೊತ್ತಾಗುವಂತದ್ದು, ರಿವೀಲ್ ಆಗುವಂತದ್ದು, ಅಲ್ಲಿ ಯಾವ ಬ್ಲಾಕ್ ಮ್ಯಾಜಿಕ್ ಆಗಿರ್ಲಿಲ್ಲ, ಯಾವ ನೆಗೆಟಿವಿಟಿ ಇರ್ಲಿಲ್ಲ, ಯಾರೂ ದೃಷ್ಟಿ ಹಾಕಿರ್ಲಿಲ್ಲ, ಪ್ರಾಬ್ಲಮ್ ಇದ್ದಿದ್ದು ಈ ಒಂದು ಸ್ಕೇರ್ಸಿಟಿ ಮೈಂಡ್ ಸೆಟ್ ಆಗಿರುತ್ತೆ. ಅಂಡ್ ಇದರ ರೂಟ್ ಕಾಸ್ ಆನ್ಸೆಸ್ಟ್ರಲ್ ಪ್ಯಾಟರ್ನ್, ಮ್ಯಾಕ್ಸಿಮಮ್ ಟೈಮ್ ಆನ್ಸೆಸ್ಟ್ರಲ್ ಪ್ಯಾಟರ್ನ್ ಆಗಿರುತ್ತೆ. ಅಂಡ್ ಒಂದು ಅಪ್ ಟು ಸಮ್ ಎಕ್ಸ್ಟೆಂಟ್
ಚೈಲ್ಡ್ಹುಡ್ ಅಪ್ಬ್ರಿಂಗಿಂಗ್ ಆಗಿರುತ್ತೆ. ಲೈಕ್ ಎಕ್ಸಾಂಪಲ್ ಆನ್ಸೆಸ್ಟ್ರಲ್ ಪ್ಯಾಟರ್ನ್, ಜನರೇಷನ್ ಪ್ಯಾಟರ್ನ್ ಯಾವ ರೀತಿಯಲ್ಲಿ ಆಗಿರುತ್ತೆ. ಲೈಕ್ ಎಕ್ಸಾಂಪಲ್, ಇವಾಗ ನಮ್ಗೆ ಏನೇ ಬೇಕು ಎಲ್ಲವೂ ಕೂಡ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ಫ್ಯಾಕ್ಟ್ ಟು ಬಿ ಫ್ರಾಂಕ್, ಈ ಒಂದು ಜನರೇಷನ್ಗೆ ದುಡ್ಡು ಸಂಪಾದನೆ ಮಾಡೋದು ಕೂಡ ತುಂಬಾ ಈಸಿ. ಆದರೆ ನಮ್ಮ ಆನ್ಸಿಸ್ಟರ್ಸ್ ಅನ್ನ ನೋಡ್ಕೊಳ್ಳೋದಾದ್ರೆ, ನಮ್ಮ ತಾತ ಮುತ್ತಾತ ಅವರ ಕಾಲದಲ್ಲಿ ನೋಡ್ಕೊಳ್ಳೋದಾದ್ರೆ, ಅವ್ರಿಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೇನೆ ಒಂದು ಲೆವೆಲ್ಗೆ ಅವ್ರು ಶ್ರೀಮಂತರು ಅಂತ ಕರಿಬಹುದಿತ್ತು. ಬಿಕಾಸ್ ತುಂಬಾ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಬಡತನದಲ್ಲಿ ಇದ್ದಂತ ಒಂದು ಜನರೇಷನ್ಸ್ ಈ ಹಿಂದಿನ ಒಂದು ಜನರೇಷನ್ ಅಲ್ಲಿ ಅವ್ರು ನೋಡಿರ್ತಾರೆ. ನಾವ್ ಅನ್ಕೊಳ್ತೀವಿ ನಮ್ಮ DNA ಇಂದ ಅವರ ಕ್ಯಾರೆಕ್ಟರ್ಸ್ ನಮ್ಗೆ ಬಂದಿರುತ್ತೆ, ಅಥವಾ ಒಂದಷ್ಟು ಕಾಯಿಲೆಗಳು ಬಂದಿರುತ್ತೆ, ಅಥವಾ ಒಂದಷ್ಟು ಗುಣಗಳು ಬಂದಿರುತ್ತೆ ಅಂತ. ಅದಷ್ಟೇ ಬಂದಿರೋದಿಲ್ಲ, ಅವರು ಲೈಫ್ ಟೈಮ್ ಅಲ್ಲಿ ಏನನ್ನ ಥಿಂಕ್ ಮಾಡ್ತಾ ಇದ್ರು, ಯಾವ ರೀತಿ ಅವರ ಮೈಂಡ್ ಸೆಟ್ ಇತ್ತು, ಆ ಮೈಂಡ್ ಸೆಟ್ ನಮಗೂ ಕೂಡ ಬಂದಿರುತ್ತೆ. ಇವಾಗ ನಿಮ್ಗೆ ದುಡ್ಡು ಮಾಡುವಂತ ಬೇಕಾದಷ್ಟು ಆಪರ್ಚುನಿಟೀಸ್ ಇರ್ಬೋದು, ಪಾಸಿಬಿಲಿಟೀಸ್ ಇರ್ಬೋದು. ಆದ್ರೆ ನಿಮ್ಮ ಒಂದು ಆನ್ಸಿಸ್ಟರ್ಸ್ ನ ಮೈಂಡ್ ಸೆಟ್ ನಿಮ್ಗೆ ಇತ್ತು ಅಂತ ಅಂದ್ರೆ, ನೋ ಮ್ಯಾಟರ್ ವಾಟ್, ನೀವೇನೇ ಬಿಸ್ನೆಸ್ ಮಾಡ್ತೀನಿ, ಎಫರ್ಟ್ ಹಾಕ್ತೀನಿ ಅಂತ ಅನ್ಕೊಂಡ್ರು ಕೂಡ ನಿಮ್ಗೆ ಗೊತ್ತಿಲ್ದೇನೆ ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತಿರ್ತೀರಾ. ಅಂಡ್ ತುಂಬಾ ಸಲ ದುಡ್ಡು ಬಂದ್ರೂ ವರಿ ಮಾಡ್ತಿರ್ತೀರಾ. ದುಡ್ಡು ಬಂತ ಖುಷಿ ಆಗ್ಬೇಕಲ್ಲ, ನಾವು ನಿಮ್ಗೆ ಖುಷಿ ಆಗಲ್ಲ. ದುಡ್ಡು ಬಂದ್ರೂ ಕೂಡ ನೀವು ಚಿಂತೆ ಮಾಡ್ತಿರ್ತೀರಾ, ದುಡ್ಡು ಬರ್ಲಿಲ್ಲ ಅಂದ್ರೂ ಕೂಡ ಚಿಂತೆ ಮಾಡ್ತಿರ್ತೀರಾ. ದಿಸ್ ಇಸ್ ದ ಸೈನ್ ದಟ್ ಈಸ್ ಮನಿಯ ಸ್ಕೇರ್ಸಿಟಿ ಅಲ್ಲಿ ಇದೆ. ಅಂಡ್ ಸೊಲ್ಯೂಷನ್, ಕಮಿಂಗ್ ಟು ಸೊಲ್ಯೂಷನ್, ಯಾವ ರೀತಿಯ ಇದರ ಒಂದು ಸೊಲ್ಯೂಷನ್ ಅನ್ನ ನಾವು ಮಾಡ್ಕೊಳ್ಬಹುದು. ನನಗೆ ನಾನೇ ಯಾವ ರೀತಿಯಲ್ಲಿ ನನ್ನ ಮೈಂಡ್ ಸ್ಕೇರ್ಸಿಟಿ, ಮನಿಯ ರಿಲೇಟೆಡ್ ಆಗಿ ಸ್ಕೇರ್ಸಿಟಿ ಏನಿದೆ ಅದನ್ನ ನಾನು ತೆಗಿಬಹುದು ಅಂತ ನೋಡೋದಾದ್ರೆ, ನನಗೆ ದುಡ್ಡು ಬಂದ್ರೆ ನನ್ನ ಲೈಫ್ ಯಾವ ರೀತಿಯಲ್ಲಿ ಇರುತ್ತೆ, ಈ ಕ್ವಶನ್ಗೆ ನೀವು ಡೈಲಿ ಆನ್ಸರ್ ಅನ್ನ ಬರಿತಾ ಹೋಗಿ. ಮೇಕ್ ಶ್ಯೂರ್ ಇವತ್ತು ಬರ್ದಂತ ಆನ್ಸರ್ ನಾಳೆ ನೋಡ್ಬಿಟ್ಟು ಅದನ್ನೇ ಕಾಪಿ ಮಾಡ್ತೀನಿ. ಇವತ್ ಬರ್ದಿದ್ದು ನಾಳೆ ರಿಪೀಟ್ ಆಗ್ಬೋದು, ಪರ್ಫೆಕ್ಟ್ಲಿ ಫೈನ್. ಆದ್ರೆ ನೋಡ್ಬಿಟ್ಟು ಬರೆಯೋ ಹಾಗಿಲ್ಲ. ಪ್ರತಿದಿನ ಹೊಸ ಹಾಳೆಯನ್ನ ತೆಗಿತೀರಾ, ನನಗೆ ದುಡ್ಡು ಬಂದ್ರೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿಯಲ್ಲಿ ಇರುತ್ತೆ, ಡೈಲಿ ಇದನ್ನ ಆನ್ಸರ್ ಮಾಡ್ತಾ ಹೋಗ್ತೀರಾ. ಇದು ಒನ್ ಆಫ್ ದ ಥಿಂಗ್ ನಿಮ್ಮ ಒಂದು ಮನಿಯ ಸ್ಕೇರ್ಸಿಟಿಯನ್ನ ರಿಲೀಸ್ ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಎರಡನೇದಾಗಿ ಸ್ವಿಚ್ ವರ್ಡ್, ಕೌಂಟ್ ಕೌಂಟ್ ಕೌಂಟ್. ಈ ಒಂದು ಸ್ವಿಚ್ ವರ್ಡ್ ಏನಿದೆ, COUNT, ಕೌಂಟ್. ಈ ಒಂದು ಸ್ವಿಚ್ ವರ್ಡ್ ನಿಮ್ಮ ಒಂದು ಮನಿಯ ರಿಲೇಟೆಡ್ ಆಗಿ ಇರುವಂತ ಒಂದು ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡೋದಿಕ್ಕೆ, ಅದರ ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ ಗೆ ಮನಿ ಫ್ಲೋ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಡಿವೈನ್ ಕೌಂಟ್ ಅಂತನಾದ್ರೂ ಯೂಸ್ ಮಾಡಬಹುದು. ಮೀನ್ಸ್ ಡಿವೈನ್ ಅನ್ನ ಯೂಸ್ ಮಾಡಿ ಕೌಂಟ್ ಆದ್ರೂ ನೀವು ಹೇಳ್ತಾ ಬರ್ಬೋದು, ಇಲ್ಲ ಜಸ್ಟ್ ಕೌಂಟ್ ಅನ್ನನಾದ್ರೂ ನೀವು ಹೇಳ್ಬೋದು. ಕೌಂಟ್ ಡಿವೈನ್ ಅಂತನಾದ್ರೂ ನೀವು ಚಾಟ್ ಮಾಡ್ಬೋದು. ಅಗೈನ್ 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 ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಬರುವಂತದ್ದು ನಿಮ್ಮ ಒಂದು ಮನಿಯ ಸ್ಕೇರ್ಸಿಟಿಯನ್ನ ಬಿಸ್ನೆಸ್ ಇಂದ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ಸ್ಟ್, ಮೂರನೆಯ ಬ್ಲಾಕೇಜ್, ಇನ್ನೊಂದು ಇಂಪಾರ್ಟೆಂಟ್ ಬ್ಲಾಕೇಜ್, ಮ್ಯಾಕ್ಸಿಮಮ್ ಪೀಪಲ್ ಸಫರ್ ಆಗುವಂತ ಬ್ಲಾಕೇಜ್ ಇದು, ಅನ್ಹೀಲ್ಡ್ ಎಮೋಷನಲ್ ಬರ್ನ್ಸ್. ಇದು ಮೂರನೆಯ ಬ್ಲಾಕೇಜ್. ಲೈಕ್ ಎಕ್ಸಾಂಪಲ್, ಯಾವ ರೀತಿಯಲ್ಲಿ ಇದು ಕಾಸ್ ಆಗುತ್ತೆ, ಇದರ ರೂಟ್ ಕಾಸ್ ಎಲ್ಲಿದೆ ಅಂತ ನೋಡ್ಬಿಡೋಣ. ಅದಾದ ನಂತರ ಸೈನ್ಸ್ ಅನ್ನ ನೋಡೋಣ. ರೂಟ್ ಕಾಸ್ ಇದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ರೆ, ಅನ್ರಿಸಾಲ್ವ್ಡ್ ಮೀನ್ಸ್ ಬಗೆಹರಿದಿಲ್ಲದ ಅಥವಾ ಮಾಗದ ಗಾಯಗಳು. ಚಿಕ್ಕದ್ರಲ್ಲಿ ನಿಮಗೆ ಒಂದು ಎಮೋಷನಲಿ ಹರ್ಟ್ ಆಗಿರುತ್ತೆ. ನೀವು ಸ್ಕೂಲ್ಸ್ಗೆ ಹೋಗ್ಬೇಕಾದ್ರೆ, ಅಥವಾ ನೀವು ಇನ್ನ ಚಿಕ್ಕವ್ರು ಇರ್ಬೇಕಾದ್ರೆ, ನಿಮ್ಮ ಒಂದು ಎಕ್ಸಾಮ್ಸ್ ಅಥವಾ ಟೆಸ್ಟ್ ಅಲ್ಲಿ ನೀವು ಮಾರ್ಕ್ಸ್ ಚೆನ್ನಾಗಿ ತೆಗ್ದಿಲ್ಲ. ರೀಸನ್ ಅದಕ್ಕೆ ಏನಾದ್ರೂ ಇರ್ಬೋದು, ನೀವು ಓದಿರ್ದೇ ಇರ್ಬೋದು, ಅಥವಾ ಸಮ್ ಟೈಮ್ಸ್ ನೀವು ಓದಿದ್ರಿ ಮರ್ತೋಗಿರ್ಬೋದು, ಅಥವಾ ಟೆಸ್ಟ್ ಇರುವಂತ ಟೈಮಲ್ಲಿ ನಿಮ್ಗೆ ಹುಷಾರಿಲ್ದೇ ಇರ್ಬೋದು, ಏನೋ ಒಂದು ರೀಸನ್ ಇರ್ಬೋದು, ಮಾರ್ಕ್ಸ್ ಕಮ್ಮಿ ಬಂದಿದೆ. ನಿಮ್ಮ ಒಂದು ಟೆಸ್ಟ್ ಪೇಪರ್ ಟೀಚರ್ ಕರೆಕ್ಟ್ ಮಾಡ್ತಾರೆ, ನೋಡ್ತಾರೆ, ಇಷ್ಟು ಕಮ್ಮಿ ಮಾರ್ಕ್ಸ್, ಯಾಕೆ ಕಮ್ಮಿ ಆಯ್ತು ಅಂತ ಅವ್ರ ರೀಸನ್ನೇ ಕೇಳೋದಿಲ್ಲ, ನಿಮ್ಮನ್ನ ಸುಮ್ಮನೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ರೀಸನ್ ಜೆನ್ಯೂನ್ ಇರುತ್ತೆ, ನಿಮ್ಮ ರೀಸನ್ ನಿಮ್ಗೆ ಗೊತ್ತಿರುತ್ತೆ. ನಾನು ಯಾಕೆ ಓದ್ಲಿಲ್ಲ, ನನಗೆ ಯಾಕೆ ಟೆಸ್ಟ್ ಬರೆಯಕ್ ಆಗ್ಲಿಲ್ಲ ಅಂದ್ರೆ ನನ್ಗೆ ಹುಷಾರಿರ್ಲಿಲ್ಲ, ಅದು ನಿಮ್ಗೆ ಗೊತ್ತಿದೆ. ಆದ್ರೆ ನಿಮ್ ಟೀಚರ್ ಗೊತ್ತಿಲ್ಲ, ಅವ್ರ ಅದನ್ನ ಕೇಳ್ತಾನೂ ಇಲ್ಲ, ಕಾರಣ ಏನು ಅಂತ ಕೇಳ್ತಾನೆ ಇಲ್ಲ, ನಿಮ್ ಸುಮ್ಮನ್ ಬೈತಾ ಇದಾರೆ, ಸಮ್ಟೈಮ್ಸ್ ಹೊಡೆದಿರ್ತಾರೆ. ಆ ನೋವು, ಆ ಪೇನ್, ಆ ಗಿಲ್ಟ್ ನಿಮ್ಮಲ್ಲಿ ಇರುತ್ತೆ. ನನ್ ತಪ್ಪಿಲ್ಲ, ಆದ್ರೂ ನನ್ಗೆ ಪನಿಷ್ಮೆಂಟ್ ಆಯಿತು. ಅನ್ರಿಸಾಲ್ವ್ಡ್ ಎಮೋಷನ್, ಅದು ಟೀಚರ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಯಾವ್ದೋ ಕಾರಣದಿಂದ. ಅಂಡ್ ಸಮ್ ಟೈಮ್ಸ್ ಇದು ಈ ಲೈಫ್ ಟೈಮ್ ಅಲ್ಲಿ ಅದಾಗಿರುವಂತ ಸಾಧ್ಯತೆ ಇರುತ್ತೆ. ಇನ್ನ ಸಮ್ ಟೈಮ್ಸ್ ಕಾರ್ಮಿಕ್ ಥಿಂಗ್ ಇಂದ ಬಂದಿರುವಂತದ್ದು ಇರುತ್ತೆ, ಮೀನ್ಸ್ ಪಾಸ್ಟ್ ಲೈಫ್ ಇಂದ ಬಂದಿರುವಂತದ್ದು ಇರುತ್ತೆ. ಈ ಹಿಂದಿನ ಒಂದು ಪಾಸ್ಟ್ ಲೈಫ್ ಗಳಲ್ಲಿ
ನಿಮ್ಮ ಒಂದಷ್ಟು ಎಮೋಷನ್ಸ್ ಅನ್ರಿಸಾಲ್ವ್ಡ್ ಇರುತ್ತೆ. ಈಗ ಏನ್ ಚೈಲ್ಡ್ಹುಡ್ ಎಕ್ಸಾಂಪಲ್ ಕೊಟ್ಟೆ, ಆ ರೀತಿಯಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಇಂದ ಯಾವುದೋ ಒಂದು ಅನ್ರಿಸಾಲ್ವ್ಡ್ ಅಲ್ಲಿ ಬಗೆಹರಿದಿರೋದಿಲ್ಲ ಆ ಸಮಸ್ಯೆ. ಲೈಕ್ ಎಕ್ಸಾಂಪಲ್, ನಿಮ್ಮ ಒಂದು ಆಸೆ ಏನೋ ಇರುತ್ತೆ ಆ ಲೈಫ್ ಟೈಮ್ ಅಲ್ಲಿ, ಆ ಆಸೆ ಫುಲ್ಫಿಲ್ ಆಗಿರೋದಿಲ್ಲ, ಆ ಎಮೋಷನ್ ಫುಲ್ಫಿಲ್ ಆಗಿರೋದಿಲ್ಲ. ಆ ಕಾರಣದಿಂದ ಇಲ್ಲಿ ಎಮೋಷನಲ್ ಬ್ಲಾಕೇಜ್ ನಿಮ್ಗೆ ಆಗಿರುತ್ತೆ. ಅಂಡ್ ತುಂಬಾ ಸಲ ರಿಲೇಶನ್ಶಿಪ್ಸ್ ಇಂದ ಈ ಒಂದು ಎಮೋಷನಲ್ ಬ್ಲಾಕ್ ಆಗಿರುವಂತ ಸಾಧ್ಯತೆ ಇರುತ್ತೆ. ನಿಮಗೆ ಆ ಒಂದು ರಿಲೇಶನ್ಶಿಪ್ ಇಷ್ಟನೋ ಇಲ್ವೋ, ನೀವು ಅಲ್ಲೇ ಇರ್ಬೇಕಾದಂತ ಪರಿಸ್ಥಿತಿ, ದಟ್ ಈಸ್ ಎಮೋಷನಲ್ ಹೆವಿನೆಸ್. ನಿಮ್ಗ್ ಬೇಕಾಗಿಲ್ಲ ಆ ರಿಲೇಶನ್ಶಿಪ್, ನಿಮ್ಗೆ ಮೀನಿಂಗ್ ಅಂತ ಅನ್ನಿಸ್ತಾ ಇಲ್ಲ, ಮೀನಿಂಗ್ಲೆಸ್. ಸ್ಟಿಲ್ ನೋ ಮ್ಯಾಟರ್ ವಾಟ್, ನೀವ್ ಅಲ್ಲೇ ಇರ್ಬೇಕು. ಫಾಸ್ಟ್ ಲೈಫ್ ಅಲ್ಲಿ ಲೈಕ್ ಎಕ್ಸಾಂಪಲ್, ಈಗ ಒಂದು ರಿಲೇಶನ್ಶಿಪ್ ಇಂದ ವಾಕ್ ಅವೇ ಆದಷ್ಟು ಫಾಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಇರೋದಿಲ್ಲ, ಅಪರ್ಚುನಿಟಿ ಇರೋದಿಲ್ಲ. ಲೈಕ್ ಎಕ್ಸಾಂಪಲ್, ಹಿಂದಿನ ಕಾಲಗಳಲ್ಲಿ ಅಷ್ಟು ಡಿವೋರ್ಸ್ ಅನ್ನುವಂಥದ್ದು ಇರ್ತಾ ಇರ್ಲಿಲ್ಲ. ಮದ್ವೆ ಆಯ್ತಾ, ಫೈನ್, ಮುಗೀತು, ನಿನ್ಗೆ ಇಷ್ಟನೋ ಇಷ್ಟ ಇಲ್ವೋ ಅವರೇ ನಿನ್ ಲೈಫ್ ಪಾರ್ಟ್ನರ್. ಬಟ್ ನಿಮ್ಮ ಎಮೋಷನ್ಸ್, ನಿಮ್ಮ ಆಸೆಗಳು ಎಲ್ಲೋ ಒಂದು ಕಡೆ ಸಪ್ರೆಸ್ಡ್ ಆಗ್ತಾ ಬಂತು. ಆ ಎಮೋಷನ್ಸ್ ಪಾಸ್ಟ್ ಲೈಫ್ ಅಲ್ಲಿ ಹೀಲ್ ಆಗಿರೋದಿಲ್ಲ. ಇದೆಲ್ಲ ರೂಟ್ ಕಾಸ್ ಇಂದ ಈ ಒಂದು ಅನ್ಹೀಲ್ಡ್ ಎಮೋಷನಲ್ ಬ್ಲಾಕೇಜಸ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್, ಇದರ ಸೈನ್ಸ್ ಏನು, ಯಾವ ರೀತಿಯಲ್ಲಿ ಇದನ್ನ ನಾವು ಕಂಡಿಟ್ಕೊಳ್ಳುವಂಥದ್ದು? ಮೊದಲನೇದಾಗಿ, ಸುಮ್ಮನೆ ಸ್ಟ್ರೆಸ್ ಆಗ್ತಿರುತ್ತೆ ನಿಮ್ಗೆ. ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ, ಅದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ಫೈನ್. ಆದ್ರೆ ಬಿಸ್ನೆಸ್ ಚೆನ್ನಾಗಾದ್ರೂ ನಿಮ್ಗೆ ಸ್ಟ್ರೆಸ್ ಆಗ್ತಿರುತ್ತೆ, ಚೆನ್ನಾಗಾಗಿಲ್ಲ ಅಂದ್ರೂ ಕೂಡ ಸ್ಟ್ರೆಸ್ ಆಗ್ತಿರುತ್ತೆ. ಎಲ್ಲ ಒಳ್ಳೇದಾದ್ರೂ ನಿಮ್ಗೆ ಸ್ಟ್ರೆಸ್ ಆಗ್ತಿರುತ್ತೆ, ಎಲ್ಲ ಏನೂ ಸರಿಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಸ್ಟ್ರೆಸ್ ಆಗ್ತಿರುತ್ತೆ. ಒಂದ್ ರೀತಿ ಸ್ಟ್ರೆಸ್ ಅಂಡ್ ಟೆನ್ಷನ್ ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಇದು ನಿಮ್ಮ ಮೊದಲನೆಯ ಸೈನ್. ಇನ್ನೊಂದು ಥಿಂಗ್ ನೋಡೋದಾದ್ರೆ, ಅಗೈನ್ ಅಂಡ್ ಅಗೈನ್ ಯು ಫೀಲ್ ಪ್ರೊಕ್ಯಾಸ್ಟಿನೇಟೆಡ್, ಮೀನ್ಸ್ ಮಾಡಿದ್ರಾಯ್ತು ಬಿಡು, ನೋಡೋಣ ಬಿಡು, ಅಥವಾ ಒಂದು ರೀತಿ ಬರ್ನ್ ಔಟ್, ಮೀನ್ಸ್ ಎಲ್ಲವನ್ನ ಟೆನ್ಷನ್ ತಗೊಂಡು ಮಾಡೋದು. ಬೇರೆಯವರು ಅದನ್ನ ತುಂಬಾ ಈಸಿಯಾಗಿ ಮಾಡ್ತಾರೆ, ತುಂಬಾ ಸುಲಭವಾಗಿ ಮಾಡ್ತಾರೆ, ಬಟ್ ನಿಮಗೆ ಒಂದ್ ರೀತಿ ಎಲ್ಲದಕ್ಕೆ ಗಾಬರಿ. ಇದೆಲ್ಲವೂ ಏನಿದೆ, ಒಂದ್ ರೀತಿ ಅನ್ಹೀಲ್ಡ್ ಎಮೋಷನ್ಸ್. ಏನ್ ಹೇಳಿದ್ರು ಕೂಡ ದುಃಖ ತುಂಬಾ ಬಂದ್ಬಿಡುತ್ತೆ. ದುಃಖ ಜಾಸ್ತಿ, ನನ್ಗೆ ಅಳು ಜಾಸ್ತಿ, ನಾನ್ ತುಂಬಾ ಎಮೋಷನಲ್ ಆಗೋಗ್ತೀನಿ. ಅಂಡ್ ನನ್ನನ್ನ ತುಂಬಾ ಬೇಗ ಯಾರಾದ್ರೂ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಬೋದು, ತುಂಬಾ ಹೆದರ್ತೀನಿ. ಇದೆಲ್ಲವೂ ಏನಿದೆ, ದಿಸ್ ಆಲ್ ಆರ್ ಎಮೋಷನಲಿ ಬರ್ಡನ್ ಅನ್ಹೀಲ್ಡ್ ಪ್ಯಾಟರ್ನ್ಸ್. ಅಂಡ್ ಸೊಲ್ಯೂಷನ್, ಕಮಿಂಗ್ ಟು ಸೊಲ್ಯೂಷನ್, ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಅಂದ್ರೆ, ಇದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ರೇಖಿ, ಲಾ ಆಫ್ ಅಟ್ರಾಕ್ಷನ್. ರೇಖಿಯನ್ನ ಕಲ್ತಿರುವಂತವ್ರು ಯಾವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೋದು? ಎಸ್, ಡೆಫಿನೆಟ್ಲಿ ಅವರು ಡೈಲಿ ಹಸ್ತಕ್ರಮವನ್ನ ಮಾಡ್ತಾ ಬರ್ಬೋದು. ಡಿಸ್ಟೆನ್ಸ್ ಹೀಲಿಂಗ್ ಮೀನ್ಸ್ ರೇಖಿ ಲೆವೆಲ್ 2 ಆಗಿರುವಂತವ್ರು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ಬೋದು. ಮುಖ್ಯವಾಗಿ ಯಾವ ರೀತಿ ಇಂಟೆನ್ಷನ್ ಅನ್ನ ನೀವು ಇಟ್ಕೊಡ್ಬೇಕು ರೇಖಿ ಹೀಲಿಂಗ್ ಗೆ ಅಂತ ನೋಡೋದಾದ್ರೆ, ಬಿಕಾಸ್ ಇಲ್ಲಿ ಒಂದು ನಿಮ್ಗೆ ರೀಸನ್ ಗೊತ್ತಿಲ್ಲ, ನನಗೆ ಯಾವ ಒಂದು ಎಮೋಷನಲ್ ಬರ್ಡನ್ ನನಗೆ ಬ್ಲಾಕ್ ಆಗಿದೆ ನನಗೆ ಗೊತ್ತಿಲ್ಲ. ಇಲ್ಲಿ ನೀವು ಯಾವ ರೀತಿಯಲ್ಲಿ ಫೋಕಸ್ ಮಾಡ್ಬೋದು ಅಂತ ಅಂದ್ರೆ, ಅದನ್ನ ರೇಖಿಗೆ ನೀವು ಬಿಡ್ಬೋದು. ಮೀನ್ಸ್ ನಾನು ಎಲ್ಲಿ ಬ್ಲಾಕ್ ಆಗಿದ್ದೀನೋ, ಯಾವ ಒಂದು ಎಮೋಷನ್ ಇಂದ ನನ್ನ ಕೆರಿಯರ್, ನನ್ನ ಬಿಸ್ನೆಸ್ ಸ್ಟಕ್ ಆಗ್ತಾ ಇದೆಯೋ, ಅದಕ್ಕೆ ರಿಲೇಟೆಡ್ ಆಗಿ ರೇಖಿ ಎನರ್ಜಿ ಹರಿಲಿ. ಈ ರೀತಿಯಲ್ಲಿ ನೀವು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೋದು ರೇಖಿಯನ್ನ ಯೂಸ್ ಮಾಡಿ. ನೆಕ್ಸ್ಟ್, ನಾನ್ ರೇಖಿ ಕಲ್ತೇ ಇಲ್ಲ, ನನಗೆ ರೇಖಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾನ್ ಯಾವ ರೀತಿ ಹೀಲಿಂಗ್ ಮಾಡ್ಕೋಬಹುದು? ರೇಖಿಯನ್ನ ಕಲ್ತವ್ರು ರೇಖಿ, ಲಾ ಆಫ್ ಅಟ್ರಾಕ್ಷನ್ ಎರಡನ್ನೂ ಯೂಸ್ ಮಾಡಬಹುದು. ಯಾರಾಗ ರೇಖಿ ಗೊತ್ತಿಲ್ಲ, ಲಾ ಆಫ್ ಅಟ್ರಾಕ್ಷನ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿಯಲ್ಲಿ ಯೂಸ್ ಮಾಡೋದು? ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡಬಹುದು ಅಂತ ಅಂದ್ರೆ, ಒಂದು ಥಿಂಗ್, ನೀವು ಕಣ್ಣನ್ನ ಕ್ಲೋಸ್ ಮಾಡಿ ಒಂದು 2 minutes ಮೆಡಿಟೇಷನ್ ಅನ್ನ ಮಾಡೋದು. ಮೆಡಿಟೇಷನ್ ಅಂತ ಅಂದ್ರೆ ಅಗೈನ್ ಅದ್ರ ಬಗ್ಗೆ ನನ್ ಕೈಲಿ ಆಗಲ್ಲ ಅದೆಲ್ಲ ಏನಿಲ್ಲ, ತುಂಬಾ ಸಿಂಪಲ್. ನನ್ನ ಮನ್ಸು ಒಂದ್ ಕಡೆ ಕೂರೋದಿಲ್ಲ, ಆತರ ಎಲ್ಲ ಏನು ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ಮೆಡಿಟೇಷನ್ ಸಿಂಪಲ್ ಆಗಿ ಹೇಳೋದಾದ್ರೆ, ಕಣ್ಮುಚ್ಚಿ ಕೂತ್ಕೊಳ್ಳಿ, ನಿಮ್ಮ ಉಸಿರಾಟದ ಮೇಲೆ ನಿಮ್ ಗಮನ ಹಾಕಿ. ಉಸಿರು ಒಳಗೆ ಹೋಗ್ತಾ ಇದೆ, ಈಚೆ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಈಚೆ ಬರ್ತಾ ಇದೆ, ಅದನ್ನ ಗಮನಿಸಿ. ಎಸ್, ಮೈಂಡ್ ಅಲ್ಲಿ ಬೇರೆ ಬೇರೆ ಥಾಟ್ಗಳು, ಎಮೋಷನ್ಸ್ ಗಳು ಅದ್ ಬರುತ್ತೆ, ಪರ್ಫೆಕ್ಟ್ಲಿ ಫೈನ್. ಅದನ್ನ ನೀವು ಅವಾಯ್ಡ್ ಮಾಡಕ್ ಹೋಗ್ಬೇಡಿ, ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಅದೇನ್ ಬರ್ತಾ ಇದೆ ಅದನ್ನ ನೋಡಿ ಸುಮ್ನೆ ಉಸಿರಾಟದ ಮೇಲೆ ನಿಮ್ ಗಮನ ಇರಲಿ ಅಷ್ಟೇ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಆ ಒಂದು ಎಮೋಷನ್ಸ್ ಎಲ್ಲವೂ ಕ್ಲಿಯರ್ ಆಗಿ ನೀವು ಸ್ಟ್ರಾಂಗ್ ಪರ್ಸನ್ ಆದಾಗ ನಿಮ್ಮ ಬಿಸ್ನೆಸ್ ಯಾವ ರೀತಿಯಲ್ಲಿ ಗ್ರೋ ಆಗತ್ತೆ,
ನೀವೇನೇನೆಲ್ಲ ಆಕ್ಷನ್ಸ್ ಅನ್ನ ತಗೋಬೇಕಾಗಿದೆ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ಅದನ್ನ ಜಸ್ಟ್ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನನ್ನ ಒಂದು ಸ್ಟೋರಿಗೆ ಇರ್ಬೋದು ಅಥವಾ ಆಫೀಸಿಗೆ ಇರ್ಬೋದು, ಕ್ಲೈಂಟ್ಸ್ ಗಳು ಕಸ್ಟಮರ್ಸ್ ಗಳು ಬರ್ತಾ ಇದಾರೆ, ನನ್ನ ಬಿಸ್ನೆಸ್ ಡೆವಲಪ್ ಆಗ್ತಾ ಇದೆ, ನನ್ನ ಒಂದು ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ಈ ರೀತಿಯಲ್ಲಿ ಜಸ್ಟ್ ಅಗೈನ್ ಅಂಡ್ ಅಗೈನ್ ಇಮ್ಯಾಜಿನ್. ನೀವು ಎಷ್ಟು ಇದನ್ನ ಒಂದು ಇಮ್ಯಾಜಿನ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಯಾವ ಒಂದು ಎಮೋಷನ್ ರಿಸಾಲ್ವ್ ಆಗಿಲ್ಲ, ಕ್ಲಿಯರ್ ಆಗಿಲ್ಲ, ಆ ಒಂದು ಎಮೋಷನ್ ಅನ್ನ ಕ್ಲಿಯರ್ ಮಾಡೋದಿಕ್ಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನನ್ನ ಆಕ್ಷನ್ ಅನ್ನ ತಗೋಬೇಕಾಗಿದೆ ಅದನ್ನ ತಗೊಳ್ಳೋದಿಕ್ಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಡಿ ಆಗುತ್ತೆ. ಅಂಡ್ ಇದಿಷ್ಟನ್ನ ಬಿಟ್ಟು ಇದು ನೀವು ನೆಕ್ಸ್ಟ್ ಮಾಡೋದು ಈ ಕ್ಷಣಕ್ಕೆ, ಈಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಈ ಕ್ಷಣಕ್ಕೆ ನೀವು ಒಂದು ಇಮಿಡಿಯೇಟ್ ಕೆಲಸವನ್ನ ಮಾಡ್ಬೇಕಾಗಿದೆ. ದಟ್ ಈಸ್ ಪೇಪರ್. ಒಂದು ಪೇಪರ್ ಅಂಡ್ ಪೆನ್ ಅನ್ನ ತಗೊಳ್ಳಿ. ನಿಮ್ಮ ಲೈಫ್ ಅಲ್ಲಿ ಏನೇನೆಲ್ಲ ಬೇಡ ಅದನ್ನ ಬರೀರಿ. ಬರೆದ್ಬಿಟ್ಟು ಇಮಿಡಿಯೇಟ್ ಆ ಒಂದು ಹಾಳೆಯನ್ನ ಹರಿದಾಕಿ. ಓಕೆ, ಲೈಕ್ ಎಕ್ಸಾಂಪಲ್ ಒಂದು ಪೇಪರ್ ಅನ್ನ ನೀವು ತಗೊಂಡಿದ್ದೀರಾ ಅಂಡ್ ಈ ಪೇಪರ್ ಅಲ್ಲಿ ನೀವು ಬರಿತಾ ಇದ್ದೀರಾ, ಓಕೆ ನನ್ನ ಲೈಫ್ ಅಲ್ಲಿ ಏನೇನೆಲ್ಲ ಬೇಡ, ನನಗೆ ಬಡತನ ಬೇಡ, ನನ್ಗೆ ಕಷ್ಟ ಬೇಡ, ನನ್ಗೆ ಸಂಕಟ ಬೇಡ, ನನ್ಗೆ ನೋವು ಬೇಡ, ದುಃಖ ಬೇಡ, ನನ್ಗೆ ಒಂದು ದರಿದ್ರತೆ ಬೇಡ, ಏನೇನೆಲ್ಲ ಬೇಡವಾಗಿದೆ ಅದನ್ನ ಲಿಸ್ಟ್ ಮಾಡಿ ಪೇಪರ್ ಅನ್ನ ಹರಿದ ಜಸ್ಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ತೋರಿಸಿ, ಎಸ್ ಐ ಆಮ್ ರೆಡಿ. ನನ್ನ ಲೈಫ್ ಅಲ್ಲಿ ಏನೇನೆಲ್ಲ ಬೇಡ ಅದನ್ನ ನಾನು ತೆಗೆದು ಹಾಕೋದಿಕ್ಕೆ ನಾನು ರೆಡಿ ಇದ್ದೀನಿ. ಈ ಕ್ಷಣ ಇಮಿಡಿಯೇಟ್ ನೀವು ಇದನ್ನ ಮಾಡಿ. ಬಿಕಾಸ್ ಸಿ, ತುಂಬಾ ಸಲ ನಮ್ಮ ಪ್ರಾಬ್ಲಮ್ ಏನು ಅಂತ ಅಂದ್ರೆ ನನ್ಗೆ ಗೊತ್ತಿಲ್ಲ ಅನ್ನೋದಲ್ಲ. ತುಂಬಾ ಸಲ ನಮ್ಗೆ ಪ್ರಾಬ್ಲಮ್ ಎಲ್ಲಿ ಆಗ್ತಾ ಇದೆ, ಯಾಕೆ ನಮ್ಗೆ ಆ ಪ್ರಾಬ್ಲಮ್ ಇಂದ ಈಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನನ್ಗೆ ಏನ್ ಗೊತ್ತಿದ್ಯೋ ಅದನ್ನ ನಾನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ನನ್ಗೆ ಏನ್ ಆಪರ್ಚುನಿಟಿ ಬರ್ತಾ ಇದೆಯೋ ಅದನ್ನ ನಾನು ಗ್ರಾಬ್ ಮಾಡ್ಕೊಳ್ತಾ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಈಗ ನಾನು ಹೇಳಿದೆ, ಏನು ಬೇಕಾಗಿಲ್ಲ, ಒಂದು ಪೆನ್ ಒಂದು ಪೇಪರ್ ಇದ್ರೆ ಸಾಕು, ಬರಿಬೇಕು, ನಿಮ್ಗೆ ಏನೇನ್ ಬೇಡ ಅದನ್ನ ಹರಿಬೇಕು. ಎಷ್ಟು 1 ಸೆಕೆಂಡ್ ಕೆಲ್ಸ. ಸ್ಟಿಲ್ ಇದನ್ನ ನೀವು ಮಾಡೋದಿಕ್ಕೆ 1 ದಿನ 2 ದಿನ 3 ದಿನ ಮಾಡಿದ್ರಾಯ್ತು ಅಂತ ನೀವು ಮುಂದೆ ಹೋಗ್ತಾ ಇದ್ದೀರಾ, ಮುಂದೂಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ತಿಳ್ಕೊಳ್ಳಿ, ಅಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ನೀವು ಇದೇ ತಪ್ಪನ್ನ ಮಾಡ್ತಾ ಇದ್ದೀರಾ. 1 ಸೆಕೆಂಡ್ ಕೆಲ್ಸಕ್ಕೆ 3 ದಿನ 4 ದಿನ ನೀವು ಮುಂದೆ ತಗೊಂಡ್ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಬಿಸ್ನೆಸ್ ಗ್ರೋ ಆಗೋದಕ್ಕೆ ನೀವ್ ಎಷ್ಟು ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ರಿಚುವಲ್ ಅನ್ನ ಇಮಿಡಿಯೇಟ್ ಈ ಕ್ಷಣವೇ ಮಾಡಿ. ನಿಮ್ ಲೈಫ್ ಅಲ್ಲಿ ಏನೇನೆಲ್ಲ ಬೇಡ ಅದನ್ನ ಖಾಲಿ ಮಾಡಾಯ್ತು. ಈಗ ಒಂದು ಲೈನ್ ಅನ್ನ ನೀವು ಮೆನ್ಷನ್ ಮಾಡಿ, ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ನೀವು ಈ ರಿಚುವಲ್ ಅನ್ನ ಮಾಡ್ತಾ ಇರೋದು. ಸೊ ಆ ಕಾರಣದಿಂದ ಬರೀರಿ, ಐ ಆಮ್ ಗ್ರೋಯಿಂಗ್ ಇನ್ ಮೈ ಬಿಸ್ನೆಸ್. ನನ್ನ ಬಿಸ್ನೆಸ್ ಅಲ್ಲಿ ನಾನು ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದೀನಿ. ಮತ್ತೆ ತಿಂಗಳಿಗೆ ನನ್ನ ಸಂಪಾದನೆ ಡ್ಯಾಶ್. ನಿಮ್ಮ ಒಂದು ಅರ್ನಿಂಗ್ ಏನಿದೆ ಅದರ ಒಂದು ಮಲ್ಟಿಪಲ್ ಆಗಿ ನೀವು ಬರ್ಕೊಳ್ತಾ ಹೋಗ್ಬೋದು. ಮೀನ್ಸ್ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ನಾನು ಇಷ್ಟನ್ನ ಮಾಡ್ತೀನಿ ಈ ತಿಂಗಳು ಅನ್ನುವಂಥದ್ದು, ಅಥವಾ ಮುಂದಿನ ದಿನಗಳಲ್ಲಿ ಇಷ್ಟನ್ನ ಮಾಡ್ಬೇಕು ಅನ್ನುವಂತ ಕಾನ್ಫಿಡೆನ್ಸ್ ನಿಮ್ಗಿದೆ, ಆ ನಂಬರ್ ಅನ್ನ ನೀವು ಬರ್ಕೋಬಹುದು. ಇಲ್ಲ ಅಂತ ಅಂದ್ರೆ ನಿಮ್ಮ ಗೋಲ್ ಏನಿದೆ, ಏನನ್ನ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ ಅದನ್ನ ನೀವು ಮೆನ್ಷನ್ ಮಾಡ್ಕೋಬಹುದು. ಈ ಒಂದು ಚೀಟಿಯನ್ನ ನೀವು ಬರ್ಕೊಂಡಿದ್ದನ್ನ ನಿಮ್ಮ ಒಂದು ಪಿಲೋ ಕೆಳಗಡೆ, ದಿಂಬಿನ ಕೆಳಗಡೆ ಇಟ್ಟು ನೀವು ಮಲ್ಕೊಳ್ತಾ ಬರ್ಬೋದು. ಡೈಲಿ ರಾತ್ರಿ ಮಲಗ್ಬೇಕಾದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಅಫರ್ಮೇಶನ್ ಅನ್ನ ನೋಡಿ ಹೇಳಿ ಗ್ರಾಟಿಟ್ಯೂಡ್ ಅನ್ನ ನೀವು ಫೀಲ್ ಮಾಡ್ಬೋದು. ಅಥವಾ ನಿಮ್ಮ ವ್ಯಾಲೆಟ್ ಅಥವಾ ಪರ್ಸ್ ಆದ್ರೂ ಕೂಡ ಇದನ್ನ ಇಟ್ಕೊಂಡು ಎಷ್ಟು ನಿಮ್ಗೆ ಫ್ರೀ ಆದಾಗ ಈ ಒಂದು ಅಫರ್ಮೇಶನ್ ಅನ್ನ ನೀವು ಓದ್ತಾ ಬರ್ಬೋದು. ಓಕೆ, ಸೊ ಜಸ್ಟ್ ಇಷ್ಟು ಸಿಂಪಲ್ ಥಿಂಗ್ಸ್ ಅನ್ನ ನೀವು ಮಾಡ್ತಾ ಬರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಅನ್ನ ನೀವು ನೋಡ್ತಿರ್ತೀರಾ, ಇಂಪ್ರೂವ್ಮೆಂಟ್ ಅನ್ನ ನೀವು ಇದು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಇದ್ರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ 49 ರುಪೀಸ್ಗೆ ಅಚೀವ್ ಡ್ರೀಮ್ ಲೈಫ್ ವೆಬಿನಾರ್. ಈ ಒಂದು ವರ್ಕ್ ಶಾಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇನ್ನ ಯಾವೆಲ್ಲ ರೀತಿಯಲ್ಲಿ ರೇಖಿಯನ್ನ, ಲಾ ಆಫ್ ಅಟ್ರಾಕ್ಷನ್ ಅನ್ನ, ಸ್ವಿಚ್ ಬೋರ್ಡ್ಸ್ ಅನ್ನ, ಅಥವಾ ಒಂದು ಟ್ಯಾರೋಟ್ ಕನ್ಸಲ್ಟೇಷನ್ ನ ಮೂಲಕ, ಮೀನ್ಸ್ ಟ್ಯಾರೋಟ್ ಗೈಡೆನ್ಸ್ ನ ಮೂಲಕ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ನೀವು ಫ್ಲರಿಶ್ ಮಾಡಬಹುದು. ಅಂಡ್ ವೆಬಿನಾರ್ ಗೆ ರಿಲೇಟೆಡ್ ಆಗಿ ಜಾಯ್ನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಖಂಡಿತವಾಗಿ ನಿಮ್ಮನ್ನ ನಾನು ವೆಬಿನಾರ್ ಅಲ್ಲಿ ನೋಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಅಂದ್ರೆ
ಪ್ಲೀಸ್ ನಿಮ್ಮ ಒಂದು ಒಪಿನಿಯನ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ. ಬಿಕಾಸ್ ವ್ಯೂಸ್ ಬರ್ತಾ ಇದೆ, ಲೈಕ್ಸ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಒಪಿನಿಯನ್ ಏನು, ನೆಕ್ಸ್ಟ್ ಯಾವೆಲ್ಲ ಟಾಪಿಕ್ಸ್ ಗಳನ್ನ ನೀವು ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಅದನ್ನ ಕೂಡ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.